ನೀವು ಈ ಭಾಗದಲ್ಲಿ ಹೋರಾಟ ಮಾಡ್ತಾ ಇದ್ದೀರಿ, ಕಾಂಗ್ರೆಸ್ನವರು ಹಾಸನದಲ್ಲಿ ಕಲ್ಯಾಣ ಸಮಾವೇಶ ಮಾಡ್ತಾ ಇದ್ದಾರೆ. ತಮ್ಮ ಮೂಲಕ ನಾಡಿನ ಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಇಚ್ಛಪಡ್ತೇನೆ, ಏನು ಜನ ಕಲ್ಯಾಣ? ಲೋಕಸಭಾ ಚುನಾವಣೆ ಬಂದಾಗ ಮತದಾನ ಆಗುವ ಮೂರು ದಿನದ ಮುಂಚೆ ಇವರ ಗ್ಯಾರಂಟಿಗಳು ಹಣವನ್ನು ರಿಲೀಸ್ ಮಾಡ್ತಕ್ಕಂಥದ್ದು ಅಕೌಂಟ್ಗಳಿಗೆ. ಲೋಕಸಭಾ ಚುನಾವಣೆ ಮುಗಿಯಿತು, ಮತ್ತೆ ಮರ್ತೋಯ್ತು ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ. ಮತ್ತು ಮೊನ್ನೆ ಏನು ಉಪಚುನಾವಣೆಗಳು ಬಂತು, ಸಂಡೂರು, ಶಿಗ್ಗಾವಿ, ಚನ್ನಪಟ್ಟಣ, ಮತದಾನ 3 ದಿನ ಮುಂಚೆ ಮತ್ತೆ ನೆನಪಾಗ್ತದೆ ಗ್ಯಾರಂಟಿಗಳು. ಅಂದರೆ ಒಂದು ರೀತಿ ಗ್ಯಾರಂಟಿಗಳು ಏನಿದ್ದಾವೆ, ಈ ಗ್ಯಾರಂಟಿಗಳನ್ನು ಒಂದು ರೀತಿ ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ಈ ನಾಡಿನ ಬಡವರನ್ನು ಒಂದು ರೀತಿ ಅವಮಾನಿಸ್ತಕ್ಕಂಥ ನಿಟ್ಟಿನಲ್ಲಿ ಅದನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಹೋಗ್ಲಿ, ಅದನ್ನಾರೋ ಜನರಿಗೆ ಸರಿಯಾಗಿ ತಲುಪಿಸ್ತಿದ್ದಾರೆ, ಅದನ್ನು ಕೂಡ ಮಾಡ್ತಾ ಇಲ್ಲ. ಯುವ ನಿಧಿ ಬಗ್ಗೆ ಯಾವ ಮಂತ್ರಿ ಮಾತನಾಡ್ತಾ ಇದ್ದಾರೆ? ಯುವ ನಿಧಿ ಬಗ್ಗೆ ಯಾರು ಮಾತನಾಡ್ತಾ ಇದ್ದಾರೆ? ಇವತ್ತು ನನ್ನ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರವು ಒಳಗೊಂಡಂತೆ ಶಾಲಾ ಕಾಲೇಜಿಗೆ ಹೋಗ್ತಕ್ಕಂಥ ಮಕ್ಕಳುಗಳಿಗೆ ಬಸ್ಸುಗಳನ್ನು ನಾವು ಕೊಡೋದಕ್ಕೆ ಆಗ್ತಾ ಇಲ್ಲ, ಸರ್ಕಾರಿ ಬಸ್ಸುಗಳು. ಇದು ಇಡೀ ರಾಜ್ಯದ ಪರಿಸ್ಥಿತಿ ಇದಿದೆ. ಇವತ್ತು ಹಾಸನದಲ್ಲಿ ಏನು ಜನ ಕಲ್ಯಾಣ ಯೋಜನೆನವರು, ಜನ ಕಲ್ಯಾಣ ಕಾರ್ಯಕ್ರಮ ಏನು ಕಲ್ಯಾಣ ಮಾಡಿದ್ದಾರೆ? ಇವತ್ತು ಯಾವ ಹೊಸ ಯೋಜನೆಗಳನ್ನು ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ನೀಡಿದ್ದಾರೆ? ಯಾವ ಶಾಸಕರುಗಳು ತಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಬೇಕು, ರಸ್ತೆಗಳು ಮಾಡಿಕೊಡ್ಬೇಕು, ಆಸ್ಪತ್ರೆಗಳು ಕೊಡಬೇಕು, ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಭಾಳ ಒಂದು ಉತ್ಸಾಹದಿಂದ ಇವತ್ತು ಶಾಸಕರು ಗೆದ್ದು ಬಂದಿದ್ದಾರೆ. ಆಡಳಿತ ಪಕ್ಷದ ಶಾಸಕರು ಒಳಗೊಂಡಂತೆ ಯಾವ ಕ್ಷೇತ್ರಗಳಿಗೆ ಇವತ್ತು ಅನುದಾನವನ್ನು ನೀಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು? ಯಾವ ಹೊಸ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ? ಹಾಗಾಗಿ ಇದು ಎಲ್ಲವೂ ಕೂಡ ಬೂಟಾಟಿಕೆ. ಹಾಸನದಲ್ಲಿ ನಡೀತಿರ್ತಕ್ಕಂಥ ಜನ ಕಲ್ಯಾಣ ಕಾರ್ಯಕ್ರಮ ಅದು ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ. 3 ಚುನಾವಣೆಗಳು, ಉಪಚುನಾವಣೆಗಳನ್ನ ಗೆದ್ದಿದ್ದೇನೆ, ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡೋದಿಲ್ಲ ಅನ್ನುವ ಧಮಕಿ ಇದೆಯಲ್ಲ, ಅದನ್ನು ಜನ ಕಲ್ಯಾಣ ಅಂತ ಹೆಸರು ಇಟ್ಕೊಂಡು ಮಾಡೋಕ್ಕೆ ಹೊರಟಿದ್ರು. ಪಾಪ DK ಶಿವಕುಮಾರ್ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತ ಹೇಳಿದ್ರೆ ನಂದು ಕೂಡ ಪಾತ್ರದ 50% ಅಂತೇಳಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಕಾಯ್ತಾ ಇದ್ದಾರೆ. ಇವರು ಜನ ಕಲ್ಯಾಣ ಅಂತೇಳಿ ಹೊರಟ್ರೆ ಅವ್ರ ಪರಿಸ್ಥಿತಿ ಏನಾಗಬೇಕು? ಹಾಗಾಗಿ ಪಾಪ ರಾಜ್ಯದ ಅಧ್ಯಕ್ಷ ಮುಂಚಿತವಾಗಿ ಹೋಗಿ ಹಾಸನದಲ್ಲಿ ಆ ಕಾರ್ಯಕ್ರಮ ಹೈಜಾಕ್ ಮಾಡಿದ್ರು. ಇಲ್ಲಾಂದರೆ ಆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯವ್ರ ಫೋಟೋ ಬಿಟ್ಟರೆ ಯಾರ್ದು ಫೋಟೋ ಇರ್ತಾ ಇರಲಿಲ್ಲ, DK ಶಿವಕುಮಾರ್ ಇಲ್ಲ, ಯಾರ್ದು ಫೋಟೋ ಇರ್ತಾ ಇರಲಿಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಗಾದಿಗೆ ಪೈಪೋಟಿ ಏನಿದೆ ಅವರೇ ಹೇಳಬೇಕು. ಇವತ್ತು ಮುಖ್ಯಮಂತ್ರಿಗಳು ಬಹಿರಂಗ ಪಡಿಸ್ಬೇಕಾಗ್ತದೆ, ಏನು ಒಪ್ಪಂದ ಆಗಿದೆ, ಒಳ ಒಪ್ಪಂದ ಆಗಿದೆ ದೆಹಲಿನಲ್ಲಿ ಕಾಂಗ್ರೆಸ್ ಹೈಕಮಾಂಡು ಸಿದ್ದರಾಮಯ್ಯ DK ಶಿವಕುಮಾರ್ ಮಧ್ಯೆ. ಪಾಪ DK ಶಿವಕುಮಾರ್ ಅವರು ಒಳ ಒಪ್ಪಂದ ಆಗಿದೆ, ಸಮಯ ಬಂದಾಗ ಹೇಳ್ತೇನೆ, ಈಗಿನ್ನೂ ಖಾಲಿ ಇಲ್ಲ ಕುರ್ಚಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವರೇ ತಿಳಿಸ್ಬೇಕಾಗಿದೆ. ಇದರ ನಡುವೆ ಜನ ಇವತ್ತು ಬೀದಿಗೆ ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದಂತೂ ಸತ್ಯ. ನೆನ್ನೆ ಕೂಡ ನಾನು ಮಾತನಾಡಿದ್ದೇನೆ. ಈ ಭಾಗದಲ್ಲಿ ಇವತ್ತು ತೊಗರಿ ಏನು ಬೆಳೀತಾರೆ, ಇವತ್ತು ಸುಮಾರು 2.5-3 ಲಕ್ಷ ಎಕರೆನಲ್ಲಿ ಇವತ್ತು ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ. ಕನಿಷ್ಠ 25-30 ಸಾವಿರ ಪರಿಹಾರನ ಕೊಡಬೇಕು ಅಂತೇಳಿ ಜನರ ಅಪೇಕ್ಷೆ ಇದೆ, ರೈತರ ಅಪೇಕ್ಷೆ ಇದೆ. ಕಾನೂನು ಸುವ್ಯವಸ್ಥೆ ಗುಲ್ಬರ್ಗ ಜಿಲ್ಲೆ ನಿಮ್ಗಳಿಗೆ ಗೊತ್ತಿದೆ ಏನಾಗಿದೆ ಪರಿಸ್ಥಿತಿ ಅಂತೇಳಿ. ಕೊಲೆಗಳಾದರೂ ಕೂಡ ಮುಚ್ಚಿ ಹಾಕ್ತಕ್ಕಂಥ ಪ್ರಯತ್ನ ನಡೀತಾ ಇದೆ, ಯಶಸ್ವಿಯಾಗಿ ಮಾಡ್ತಾನೂ ಇದ್ದಾರೆ. ಎಲ್ಲ ಒಂದು ಕಡೆ ಕಾನೂನು ಸುವ್ಯವಸ್ಥೆನೂ ಕೂಡ ಸಂಪೂರ್ಣವಾಗಿ ಹದಗೆಟ್ಟಿದೆ. ನಾನಿವತ್ತು ರಾಜ್ಯದ ಅಧ್ಯಕ್ಷನಾಗಿ ಟೀಕೆ ಮಾಡಬೇಕು ಅಂತೇಳಿ ಇದನ್ನು ಹೇಳ್ತಾ ಇಲ್ಲ. ಇವತ್ತು ಗುಲ್ಬರ್ಗ ಜಿಲ್ಲೆನಲ್ಲಿ ಏನೇನು ಘಟನೆಗಳು ನಡೀತಿದೆ ನಿಮ್ಗೆಲ್ಲೂ ಕೂಡ ತಿಳಿದಿದೆ. ಸರ್, ಈಗ ಅದೇ ನಮ್ಮಲ್ಲಿ ಯಾವುದೇ ಇದು ಆಗಿಲ್ಲ ಹೈಕಮಾಂಡ್ ಅಲ್ಲಿ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ಈ ಕಡೆ DK ಶಿವಕುಮಾರ್ ಅವರು ಹೇಳ್ತಾರೆ ಆಗಿದೆ ಅಂತ ಹೇಳಿ, ಅಧಿಕಾರ ಬದಲಾವಣೆ ಒಪ್ಪಂದ ಆಗಿದೆ ಅಂತ ಹೇಳ್ತಾರೆ, ಆಗಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ನಲ್ಲ. ಈಗ ಜಿದ್ದಾಜಿದ್ದಿ ಶುರುವಾಗಿದೆ, 4 ಗೋಡೆ ಮಧ್ಯೆ ಇತ್ತು, ಬಹಿರಂಗವಾಗಿ ಚರ್ಚೆ ಶುರುವಾಗಿದೆ, ಹೊಡೆದಾಟಕ್ಕೂ ಕೂಡ ನಿಂತ್ಕೊಳ್ತಾರೆ.